ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಾ ಇದೆ. ರಾಜ್ಯ ದೇಶ ವಿದೇಶಗಳಿಂದಲೂ ಕೂಡ ಜನ ಬರ್ತಾ ಇದ್ದಾರೆ. ಆದರೆ ಈ ಪುಣ್ಯ ಸ್ಥಾನದಲ್ಲಿ ಸಾವು ನೋವು ಕೂಡ ಜಾಸ್ತಿ ಆಗ್ತಾ ಇದೆ. ಕಾಲು ತುಳಿತಕ್ಕೆ ಕರ್ನಾಟಕದ ಒಟ್ಟು 4 ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಇದೀಗ 4ಕ್ಕೆ ಏರಿಕೆಯಾಗಿದೆ. ಬೆಳಗಾವಿಯ ಮಹಾದೇವಿ ಹನುಮಂತ ಬಾವನೂರು ದುರಂತ ಅಂತ್ಯ ಕಂಡಿದ್ದಾರೆ. ಮಹಾದೇವಿ ಎಂಬ ಮಹಿಳೆ ಶಿವಾಜಿನಗರದ ನಿವಾಸಿಯಾಗಿರುವಂಥ ಮಹಾದೇವಿ ಹನುಮಂತ ಬಾವನೂರು ಭಾನುವಾರ 30 ಜನರ ಜೊತೆ ಪುಣ್ಯಸ್ಥಾನಕ್ಕೆ ಅಂದರೆ ಕುಂಭಮೇಳಕ್ಕೆ ಹೋಗಿತ್ತು. ಪುಣ್ಯಸ್ನಾನ ಮಾಡಲು ಹೋಗುವಾಗ ಕಾಲು ತುಳಿತಕ್ಕೆ ಸಿಕ್ಕಿ ಸಾವನ್ನಪ್ಪಿದ್ದಾರೆ. ಬೆಳಗಾವಿ ನಗರದ ಶೆಟ್ಟಿ ಗಲ್ಲಿ ನಿವಾಸಿ ಅರುಣ್ ಕೋಪರ್ಡೆ ಕೂಡ ಸಾವನ್ನಪ್ಪಿದ್ದಾರೆ. ಕೋಪರ್ಡೆ ಅದು ಹೆಂಡತಿ ಕಾಂಚನ ಕೋಪರ್ಡೆಗೆ ಗಂಭೀರ ಗಾಯ ಆಗಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ಇವತ್ತು ಬೆಳಗ್ಗೆ ತಂದೆ ಸಂಪರ್ಕಕ್ಕೆ ಸಿಗಲಿಲ್ಲ. ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ರು ಅವರ ಮಗ ಓಂಕಾರ್. ಪ್ರಯಾಗ್ರಾಜ್ನಲ್ಲಿ ಈವರೆಗೂ ಬೆಳಗಾವಿ ಜಿಲ್ಲೆಯ 4 ಸಾವನ್ನಪ್ಪಿದ್ದಾರೆ. ನೋಡ್ತಾ ಇದ್ದೀರಿ, ಕುಂಭಮೇಳದಲ್ಲಿ ನಡೀತಾ ಇರುವಂಥ ಅನಾಹುತಗಳು, ದುರಂತಗಳು, ಸಾವು ನೋವುಗಳು. ಕುಂಭಮೇಳದಲ್ಲಿ ಭಾಗವಹಿಸಿದರೆ ನಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ. ಕರ್ಮಗಳೆಲ್ಲ ಕಳೆದು, ಪಾಪಕರ್ಮಗಳೆಲ್ಲ ಕಳೆದು ಪುಣ್ಯ ಪ್ರಾಪ್ತಿ ಆಗುತ್ತೆ. ಇದೊಂದು ಮಹಾ ಕುಂಭಮೇಳ, ಒಂದು ಪುಣ್ಯದ ಸ್ಥಾನ. ಇಡೀ ಜಗತ್ತಿನಲ್ಲಿರುವಂಥ ಸಾಧು ಸಂತರು ಮೇಳೈಸಿದಂಥ ಒಂದು ದೊಡ್ಡ ಧಾರ್ಮಿಕ ಕಾರ್ಯಕ್ರಮ. ಕರ್ನಾಟಕದಿಂದಲೂ ಕೂಡ ಅನೇಕ ಭಕ್ತರು ತೆರಳಿದ್ದಾರೆ. ನೋಡಿ, ಇಷ್ಟು ಕೋಟ್ಯಂತರ ಜನ ಒಂದೇ ಬಾರಿಗೆ ಒಂದೇ ಸ್ಥಳದಲ್ಲಿ ನೆಲೆಸಿದರೆ ಏನಾಗುತ್ತೆ ಅನ್ನೋದಕ್ಕೆ ಕುಂಭಮೇಳ ಸಾಕ್ಷಿಯಾಗಿ ನಿಂತಿದೆ. ಸರ್ಕಾರಗಳು ಯಾವುದೇ ಇರಲಿ, ಇಲ್ಲಿ ಸರ್ಕಾರಗಳನ್ನು ಟೀಕೆ ಟಿಪ್ಪಣಿ ಮಾಡೋದಕ್ಕಿಂತ ಹೆಚ್ಚಾಗಿ ಅದನ್ನು ನಿಯಂತ್ರಣ ಮತ್ತು ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಸಿದ್ಧತೆಗಳು ಬೇಕಾಗತ್ತೆ. ಆ ಸಿದ್ಧತೆಗಳನ್ನು ಒಂದು ಅಂದಾಜಿನ ಮೇರೆಗೆ ಮಾಡಿಕೊಳ್ಬಹುದೇನೋ. ಇಷ್ಟು ಜನ ಸೇರಬಹುದು ಎನ್ನುವ ನಿರೀಕ್ಷೆ ಇಟ್ಕೊಂಡು ಇಷ್ಟು ಜನರ ರಕ್ಷಣೆ, ಪೊಲೀಸರ ವ್ಯವಸ್ಥೆ, ಸ್ನಾನಕ್ಕೆ ವ್ಯವಸ್ಥೆ, ಉಳಿದುಕೊಳ್ಳಿಕ್ಕೆ ವ್ಯವಸ್ಥೆ, ಸುಗಮವಾಗಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಕುಂಭಮೇಳದಲ್ಲಿ ಭಾಗವಹಿಸಿ ವಾಪಸ್ಸಾಗುವಂಥ ಎಲ್ಲ ರೀತಿಯ ವ್ಯವಸ್ಥೆಗಳಿಗೆ ಅಣಿಯಾಗಬೇಕಾಗತ್ತೆ. ಈ ಮಧ್ಯೆಯೂ ಕೂಡ ಅನಾಹುತಗಳು ಸಂಭವಿಸುತ್ತೆ. ಕಳೆದ ಬಾರಿಯೂ ಕೂಡ ಇದೇ ರೀತಿ ಆಗಿತ್ತು. ಈ ಬಾರಿ ಕೂಡ ಅಂಥದ್ದೇ ದುರಂತಗಳಿಗೆ ನಾವೀಗ ಸಾಕ್ಷಿ ಆಗ್ತಾ ಇರ್ತೀವಿ. ಈ ಬಾರಿಯ ಘಟನೆಯಲ್ಲಿ ಕರ್ನಾಟಕದ 4 ಸಾವನ್ನಪ್ಪಿದ್ದಾರೆ. ಬೆಳಗಾವಿಯವರು ಕೂಡ, ಅವರೆಲ್ಲರೂ ಕೂಡ ಬೆಳಗಾವಿಯವರೇ. ಸೊ ಹೀಗಾಗಿ ಕುಂಭಮೇಳಕ್ಕೆ ಅಂತ ತೆರಳಿದ್ದವರು ಈಗ ಶವವಾಗಿ ವಾಪಸ್ ಬರ್ತಾ ಇದ್ದಾರೆ. ಅವರ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಮೊಬೈಲ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಬೆಳಗಾವಿಯಿಂದ ಕುಂಭಮೇಳಕ್ಕೆ ತೆರಳಿ ಆ ಪುಣ್ಯ ಸ್ಥಾನದಲ್ಲಿ ಭಾಗವಹಿಸಿ ಆ ಪುಣ್ಯ ಪ್ರಾಪ್ತಿ ಆಗುತ್ತೆ, ನಾವು ಕೂಡ ಅನೇಕ ಕಡೆಗಳಿಂದ ಬರ್ತಾರೆ, ನಾವು ಕೂಡ ಭಾಗವಹಿಸಬೇಕು ಅನ್ನುವ ಧಾರ್ಮಿಕ ನಂಬಿಕೆಯಿಂದ ತೆರಳಿದ್ರು. ಏನಾಯಿತು? ಕುಟುಂಬಸ್ಥರು ಏನೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ? ಜೊತೆಗೆ ಅಲ್ಲಿಂದ ಮೃತದೇಹಗಳನ್ನು ತರುವಂಥ ವ್ಯವಸ್ಥೆ ಆಗಲಿ, ಯಾವ ರೀತಿ ಸಿದ್ಧತೆಗಳು ಅಥವಾ ಯಾರು ಸಂಪರ್ಕದಲ್ಲಿದ್ದಾರಾ, ಏನೆಲ್ಲ ನಡೀತಾ ಇದೆ? ದಶರಥ್, ಈಗ ಏನು ಪ್ರಯಾಗ್ರಾಜಲ್ಲಿ ನಡೆದಂಥ ಏನು ಕುಂಭಮೇಳದಿದೆ, ಕುಂಭಮೇಳದಲ್ಲಿ ಪ್ರಮುಖವಾಗಿ
ಏನು ಮೌನಿ ಅಮಾವಾಸ್ಯೆ ನಿಮಿತ್ತವಾಗಿ ಸಂಗಮದಲ್ಲಿ ಸ್ನಾನ ಮಾಡೋದಕ್ಕೆ ಹೋದಂಥ ಬೆಳಗಾವಿಯ 4 ಈಗ ಏನಂದರೆ ದಾರುಣ ಒಂದು ಮೃತಪಟ್ಟಿರ್ತಕ್ಕಂಥದ್ದು. ಇದು ಏನಂದರೆ ಅವ್ರ ಕುಟುಂಬಸ್ಥರಿಗೆ ಮತ್ತು ಅಲ್ಲಿ ಅವ್ರ ಜೊತೆ ಹೋದಂಥವ್ರು ಕೊಟ್ಟಂಥ ಮಾಹಿತಿ ಪ್ರಕಾರ 4 ಜನ ಮೃತಪಟ್ಟಿರ್ತಕ್ಕಂಥ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಅಧಿಕೃತವಾಗಿ ಜಿಲ್ಲಾಡಳಿತದಿಂದ ಆಗಿರ್ಬೋದು ಮತ್ತು ಉತ್ತರ ಪ್ರದೇಶ ಸರ್ಕಾರದಿಂದ ಯಾವುದೇ ರೀತಿಯ ಮಾಹಿತಿ ಜಿಲ್ಲಾಡಳಿತ ಬಂದಿಲ್ಲ ಅನ್ನೋಂಥ ಮಾಹಿತಿಯನ್ನು ಜಿಲ್ಲಾಧಿಕಾರಿ ಹೇಳ್ತಾ ಇದ್ದಾರೆ. ದಶರಥ್, ಈಗ ನಾವು ಇರ್ತಕ್ಕಂಥದ್ದು ಬೆಳಗಾವಿ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದೇ ಕುಟುಂಬದ ತಾಯಿ ಮಗಳು ಇಲ್ಲಿ ಭಾಳ ಪ್ರಮುಖವಾಗಿ ಏನಂದರೆ ಮೇಘನಾ ಮತ್ತು ಏನು ಜ್ಯೋತಿ ಇಬ್ಬರು ತಾಯಿ ಮಗಳು ಇಬ್ಬರು ಕೂಡ ಏನು ಒಂದೇ ಕುಟುಂಬದವರು. ಏನು ಭಾನುವಾರ ದಿನ ಇಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗಿರ್ತಾರೆ. ನಿನ್ನೆ ರಾತ್ರಿ ಅಷ್ಟೇ ಮೇಘನಾ ಆಗಿರ್ಬೋದು, ಪ್ರಮುಖವಾಗಿ ಇವರೆಲ್ಲರೂ ಕೂಡ ಒಂದು ವಾಟ್ಸಪ್ ಲೈವ್ ಮಾಡುವ ಮೂಲಕ ಒಂದನ್ನು ಮನವಿ ಮಾಡ್ಕೊಂಡಿದ್ರು ದಶರಥ್. ಅದರಲ್ಲಿ ಏನಂದರೆ ಸಾಕಷ್ಟು ಜನರು ಬಂದಿದ್ದಾರೆ, ಎಲ್ಲರೂ ಕೂಡ ಒಂದು ಸಂಭಾಳಿಸಿ ಬರಬೇಕು ಅನ್ನೋಂಥ ಒಂದು ಮನವಿ ಮಾಡ್ಕೋತಾರೆ. ಆದರೆ ಬೆಳಗಿನ ಜಾವ ಆದಂಥ ಕಾಲು ತುಳಿತದಲ್ಲಿ ಮೇಘನಾ ಮತ್ತು ಜ್ಯೋತಿ ಇವರಿಬ್ಬರು ಕೂಡ ಒಂದು ಮೃತಪಟ್ಟಿರ್ತಕ್ಕಂಥದ್ದು ಒಂದು ಖಚಿತಗೊಂಡಿದೆ. ಯಾಕಂದರೆ ಅವ್ರ ಜೊತೆ ಇದ್ದಂಥ ಏನು ಹೋದಂಥವರು ಸ್ವತಃ ಅವರು ಕುಟುಂಬಸ್ಥರಿಗೆ ಅಂದರೆ ಅವರ ಪತಿಯಾದಂಥ ದೀಪಕ್ ಅವರಿಗೆ ಕರೆ ಮಾಡಿ ಅವರಿಬ್ಬರು ಮೃತಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಬೆಳಗಾವಿ ಉತ್ತರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬೆಳಗ್ಗೆಯಿಂದಲೇ ಏನು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋಂಥ ಮಾಹಿತಿ ಕೂಡ ಒಂದು ಲಭ್ಯ ಆಗ್ತಾ ಇತ್ತು. ಅದರಲ್ಲಿ ಪ್ರಮುಖವಾಗಿ ಅರುಣ್ ಮತ್ತು ಮಾಧುರಿ ಅನ್ನೋಂಥವ್ರಿಬ್ಬರು ಕೂಡ ಮೃತಪಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಅವ್ರ ಜೊತೆ ಹೋದಂಥವ್ರು ಈ ವಿಚಾರವನ್ನು ಅವ್ರ ಕುಟುಂಬಸ್ಥರಿಗೆ ಈಗ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಬೆಳಗಾವಿಯಿಂದ 4 ಈಗ ಮೃತಪಟ್ಟಿರ್ತಕ್ಕಂಥ ಮಾಹಿತಿ ಈಗ ಖಚಿತಗೊಳ್ತಾ ಇದೆ. ಆದರೆ ಅಧಿಕೃತವಾಗಿ ಜಿಲ್ಲಾಡಳಿತ ಇನ್ನೂ ಕೂಡ ಈ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೊಡ್ತಾ ಇಲ್ಲ. ಯಾಕಂದರೆ ಉತ್ತರ ಪ್ರದೇಶ ಸರ್ಕಾರದ ಜೊತೆ ಮತ್ತು ಅಲ್ಲಿನ ಸ್ಥಳೀಯ ಜಿಲ್ಲಾಡಳಿತ ಜೊತೆ ಅವರು ಸಂಪರ್ಕದಲ್ಲಿದ್ದೇವೆ. ಅವರು ಖಚಿತವಾಗಿ ಮಾಹಿತಿ ಕೊಟ್ಟ ಬಳಿಕ ನಾವು ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಅಂತ ಮಾತನ್ನು ಹೇಳಿದರೆ, ಮತ್ತೊಂದು ಕಡೆ ಈಗ ಶಾಸಕ ಅಭಯ್ ಪಾಟೀಲ್ ತಾಯಿ ಮಗಳು ಮೃತಪಟ್ಟಿದ್ರು, ಅವ್ರ ನಿವಾಸಕ್ಕೆ ಭೇಟಿ ನೀಡಿ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಜೊತೆ ಕೂಡ ಮಾತನಾಡಿ ಅಲ್ಲಿ ಘಟನಾವಳಿಗಳನ್ನು ಮತ್ತು ಇಲ್ಲಿ ಏನು ಮಾಹಿತಿ ಬಂದಂಥ ಮಾಹಿತಿಯನ್ನು ಅವ್ರ ಜೊತೆ ಶೇರ್ ಮಾಡಿರ್ತಕ್ಕಂಥದ್ದು. ಅದು ಅಧಿಕೃತವಾಗಿ ಮಾಹಿತಿಯನ್ನು ನಾವು ತಿಳಿಸ್ತೇವೆ ಅನ್ನೋಂಥ ಮಾತನ್ನು ಕೂಡ ಉತ್ತರ ಪ್ರದೇಶದ ಸಚಿವರು ಕೂಡ ಹೇಳಿರ್ತಕ್ಕಂಥದ್ದು. ಇದೊಂದು ಭಾಗ. ಆದರೆ ಉತ್ತರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮೃತಪಟ್ಟಂಥ ಅರುಣ್ ಕೋಪಾಡೆ ಆಗಿರ್ಬೋದು ಮತ್ತು ಮಾಧುರಿ ಬಾವನೂರ್ ಆಗಿರ್ಬೋದು, ಇವರಿಬ್ಬರ ಮನೆಗೆ ಕೂಡ ಈಗ ಶಾಸಕ ಆಸಿಫ್ ಶೇಟ್ ಕೂಡ ಭೇಟಿ ನೀಡಿದ್ದಾರೆ. ಅಲ್ಲಿ ಕೂಡ ಕುಟುಂಬಸ್ಥರು ನೀಡಿದಂಥ ಮಾಹಿತಿ ಪ್ರಕಾರ ಅವರು ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಅವ್ರ ಜೊತೆ ಇದ್ದಂಥ ಈ ಮೃತಪಟ್ಟಂಥವ್ರಾಗಿರ್ಬೋದು, ಜೊತೆಗೆ ಅವ್ರ ಜೊತೆ ಇದ್ದಂಥವ್ರು ಇದ್ದಾರೆ. ಅವ್ರು ಮಾತಾಡ್ಸೋಣ. ನಿಮ್ಗೇನು ಮಾಹಿತಿ ಬಂತ್ರ ಮೇಡಮ್? ಸರ್, ಮುಂಜಾನೆ 8 ಗಂಟೆಗೆ ನಮ್ಗೆ ಮಾಹಿತಿ ಬಂತೈತಿ. ನಮ್ಮ BJP ಕಾರ್ಯಕರ್ತ ಅರುಣ್ ಕೊಪ್ಪರ್ಡೆ ಮೀನ್ಸ್ ಕಾಂಚನ್ ಅವರು ಮತ್ತು ನಮ್ಮ ಮಹಾದೇವಿ ಬಾವನೂರ್ ಅಂತ ಇದ್ರ ಅವರೆಲ್ಲರೂ ಪ್ರವಾಸಗೆ ಅಲ್ಲಿ ಹೋಗಿದ್ರು, ದರ್ಶನ ಮಾಡಕ್ಕೆ ಮತ್ತು ಜಳಕ ಮಾಡಕ್ಕೆ ಹೋಗಿದ್ರು. ಮುಂಜಾನಿಂದ ಅದು ಸುದ್ದಿ TV ಒಳಗೆ ನೋಡಿದ ಮೇಲೆ ಎಲ್ಲರಿಗೂ ಶಾಕ್ ಆಗೈತಿ. ಅವಾಗೂ ಈಗ ರೀಸೆಂಟ್ 1-2 ಗಂಟೆ ತಾಸು ನಮ್ಮ ವಾರ್ಡ್ ಒಳಗೆ 2 ತಾಯಿ ಮಕ್ಕಳು ಇಬ್ಬರು ಜ್ಯೋತಿ ಅಂತ ಮತ್ತು ಮೇಘನಾ ಅಂತ ಅವರು ತೀರ್ಕೊಂಡಿದ್ದಾರಂತ ಈಗ ಸುದ್ದಿ ಬಂದೈತೆ ನಮಗೆ ಸರ್. ಅದಕ್ಕೆ ನಾವು ಇಲ್ಲೇ ಎಲ್ಲರೂ ಅವ್ರ ಮನೆ ಕಡೆ ಬಂದಿದ್ದೇವೆ. ಹಾಗೆ ನಮ್ಮ ಶಾಸಕ ಅಭಯ್ ಪಾಟೀಲ್ ಅವರು, ನಮ್ಮ ವಾರ್ಡ್ ತಮ್ಮ ಮಂಗೇಶ್ ಪವಾರು, ಈ ವಾರ್ಡ್ ಕಾರ್ಪೊರೇಟರ್ ಅವರು ಬಂದು ಎಲ್ಲರೂ ಈಗ ನಾವು ನಿಮ್ಮ ಜೋಡಿ ನಾವು ಮಾತಾಡಿದ್ದೇವೆ. ಹಾಗೆ ಮತ್ತು ಶಾಸಕ ಅವರೇ UP ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಗೆ ಎಲ್ಲ ಅವ್ರದ್ದು ಏನೇನು ಫೆಸಿಲಿಟೀಸ್ ಹಂಗೆ ತರೋದು ಅವ್ರದ್ದು ಎಲ್ಲರೂ ಅಲ್ಲಿ ಮಾತಾಡಿದ್ದಾರೆ. ಈಗ ಈ ಸುದ್ದಿ ಕೇಳಿದ ಮೇಲೆ ನಮಗೂ ಈಗ ಇಷ್ಟು ಅಂಜಿಕೆ ಬರಾಕತ್ತೈತಿ. ಹೆಂಗೆ ದೇವ್ರ ಈ ಮಂದಿ ಹೋಗ್ತಾರ, ನಾವು ದೇವ್ರ ಕಡೆ ಹೋಗಿ ನಾನು ಜಳಕ ಮಾಡೋ ಬರಬೇಕಂತ ನಾವು ಈಗ ಅನ್ನಕತ್ತೇವೆ. ಯಾಕಂದ್ರೆ ನಮ್ಮ ಬೆಸ್ಟ್ ಫ್ರೆಂಡನ್ನ ನಾವು ಗಳಿಸಿದ್ದೇವೆ. ಅವ್ರದ್ದು ಇನ್ನೂ ತನಕ ಇನ್ಸ್ಟಿಮೇಷನ್ ಇಲ್ಲ ಸರ್. ಅದರ ಒಳಗೆ ಅವ್ರು ಹೋಗಿದ್ದಾಳ ಅಷ್ಟ ನಮ್ಗೆ ಗೊತ್ತಿದೆ. ಆದ್ರೆ ಆಕಿ ಇನ್ನೂ ತನಕ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಆದರೆ ನಮ್ಮ ಮತ್ತೊಂದು ಫ್ರೆಂಡ್ ಇದ್ದಾರೆ ಕಾಂಚನ್ ಕೊಪ್ಪಡೆ, ಅವ್ರ ಹಸ್ಬೆಂಡ್ನು ಈಗ ಇಲ್ಲಿ ಸ್ವಲ್ಪ ಮುಂಚೆ ಬಂದಿದ್ದೆ ಅಂತ ನ್ಯೂಸ್, ಇನ್ನೂ ತನಕ ಗೊತ್ತಿಲ್ಲ. ಈ ವಾರ್ಡ್ ಒಳಗೆ ನಮ್ಮ 2 ಕಾರ್ಯಕರ್ತ ನಾವು ಗಳಿಸ್ಕೊಂಡೇವು ಸರ್. ದಶರಥ್, ಇದು ಏನಂದ್ರೆ ಅವ್ರ ಜೊತೆ ಹೋದಂಥವ್ರು ಕೊಟ್ಟಂತ ಮಾಹಿತಿ ಆಧರಿಸಿ ಈಗ ಒಂದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಈಗಾಗಲೇ ತಾಲೂಕು ಆಡಳಿತ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಜಿಲ್ಲಾಡಳಿತ ಕೂಡ ಆ ಒಂದು ಕುಟುಂಬಸ್ಥರಾಗಿರ್ಬೋದು, ಜೊತೆಗೆ ಯಾವ ಟ್ರಾನ್ಸ್ಪೋರ್ಟಿಂದ ಅವರು ಪ್ರಯಾಗ್ರಾಜಿಗೆ ತೆರಳಿದ್ರು, ಅವ್ರ ಜೊತೆ ಇದ್ದಂಥ ಸದಸ್ಯರ ಜನ ಅನ್ನುವಂಥ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಆದರೆ ಅಧಿಕೃತವಾಗಿ ಅಂದರೆ ಅವ್ರನ್ನ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಜಿಲ್ಲಾಡಳಿತ ಎಲ್ಲಿ ಕೂಡ ನೀಡ್ತಾ ಇಲ್ಲ. ಆದರೆ ಪೊಲೀಸ್ ಇಲಾಖೆ ಕೂಡ ಈ ಬಗ್ಗೆ ಯಾವುದೇ ರೀತಿ ಖಚಿತತೆ ಪಡಿಸ್ತಾ ಇಲ್ಲ. ಅದು ಕುಟುಂಬಸ್ಥರಿಗೆ ಅವ್ರ ಜೊತೆ ಇದ್ದಂಥವ್ರು ಕೊಟ್ಟಂಥ ಮಾಹಿತಿ ಪ್ರಕಾರ ಈಗ ಜ್ಯೋತಿ ಮತ್ತು ಮೇಘನಾ ಇಬ್ಬರು ತಾಯಿ ಮಗಳು ಕಾಲು ತುಳಿತಕ್ಕೆ ಒಂದು ಬಲಿಯಾಗಿರ್ತಕ್ಕಂಥದ್ದು. ಜೊತೆಗೆ ಇದರೊಂದಿಗೆ ಪ್ರಮುಖವಾಗಿ ಬೆಳಗ್ಗೆಯಿಂದಲೇ ಕಾಂಚನ ಅವರ ಪತಿ ಅರುಣ್ ಆಗಿರ್ಬೋದು ಮತ್ತು ಮಾಧುರಿ ಆಗಿರ್ಬೋದು, ಇಬ್ಬರು ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಆಸ್ಪತ್ರೆ ಹೋಗ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಕೂಡ ಅವ್ರು ಕಾಂಚನ ಅವರು ಕುಟುಂಬಸ್ಥರು ಹೇಳ್ಕೊಂಡಿದ್ರು. ಸ್ವತಃ ಅವ್ರ ಮಗ ಕೂಡ ಓಂಕಾರ ಕೂಡ TV5 ಜೊತೆ ಮಾತನಾಡಿದ. ಆ ಒಂದು ಸಮಯ ಕೂಡ ನಮ್ಮ ತಾಯಿ
ಕುಟುಂಬಸ್ಥರು ಏನು ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ, ಹೀಗಾಗಿ ಎಲ್ಲರೂ ಆರೋಗ್ಯವಾಗಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಈಗ ಅವರಿಬ್ಬರು ಕೂಡ ಮೃತಪಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಒಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ಒಂದು ಅಧಿಕೃತವಾದಂಥ ಮಾಹಿತಿಯನ್ನು ಬರಬೇಕಾದ್ರೆ ಅವ್ರ ಜೊತೆ ಹೋದಂತರ ಕೊಟ್ಟ ಮಾಹಿತಿ ಪ್ರಕಾರ ಈಗ ಏನು ಪ್ರಯಾಗರಾಜದಲ್ಲಿ ಕುಂಭಮೇಳದ ಪುಣ್ಯ ಸ್ನಾನಕ್ಕೆ ಹೋದಂಥ ಬೆಳಗಾವಿ 4 ಈಗ ಬಲಿಯಾಗಿರ್ತಕ್ಕಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ದಶರಥ್, ಒಂದು ಅಂಶ ಏನಂದ್ರೆ ಇವರೆಲ್ಲರೂ ಕೂಡ ನಿನ್ನೆ ಎಲ್ಲರೂ ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬರುವ ಮೂಲಕ ಏನು ಯಾರೆಲ್ಲ ಕರ್ನಾಟಕದಾಗಿರ್ಬೋದು ಮತ್ತು ಯಾರೆಲ್ಲ ಬೆಳಗಾವಿಯಿಂದ ಬಂದಂತರಾಗಿರೋ ಅವ್ರಿಗೆಲ್ಲ ಒಂದು ಮನವಿ ಮಾಡ್ಕೋತಾ ಇದ್ರು. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರಿದ್ದಾರೆ, ಹಾಗಾಗಿ ಎಲ್ಲರೂ ಕೂಡ ಒಂದು ಹುಷಾರಾಗಿ ಬನ್ನಿ ಅನ್ನೋಂಥ ಒಂದು ಮನವಿ ಮಾಡ್ಕೊಂಡಂಥ ರೀಲ್ಸ್ ಕೂಡ ಅಂದರೆ ಆ ವಿಡಿಯೋಗಳು ಕೂಡ ಈಗ 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 ಗೊತ್ತಾಗ್ತಾ ಇದೆ ಯಾವ ರೀತಿ ಅಲ್ಲಿನ ಜನಸಂದಣಿ ಇತ್ತು ಅನ್ನೋಂಥ ನಿಟ್ಟಿನಲ್ಲಿ. ಒಟ್ಟಿನಲ್ಲಿ ಕಳೆದ 3 ದಿನಗಳಿಂದ ಪ್ರಯಾಗರಾಜ್ನ ಜಿಲ್ಲಾಡಳಿತ ಸಂಗಮದ ಏನು ಸ್ನಾನ ಇದೆ ಅಲ್ಲಿ ಸ್ನಾನಕ್ಕೆ ಜನರು ಬರಬೇಡಿ ಅನ್ನೋಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ರು. ಯಾಕಂದರೆ ಅಷ್ಟೊಂದು ಸಂಖ್ಯೆಯಲ್ಲಿ ಒಂದು ಜನರು ಅಲ್ಲಿ ಸೇರಿದ್ರು. ಒಂದು ಪ್ರಮುಖವಾಗಿ ದಶರಥ್, ಪ್ರಯಾಗರಾಜ್ನಲ್ಲಿ 2 ವಿಭಾಗಗಳನ್ನು ಮಾಡಿದ್ರು. ಒಂದು ವಿಭಾಗ VIP ಗಳ ಓಡಾಟಕ್ಕಾಗಿ ಒಂದು ಮೀಸಲಾಗಿಟ್ಟಿದ್ರೆ, ಮತ್ತೊಂದು ವಿಭಾಗ ಸಾರ್ವಜನಿಕರಿಗಾಗಿ ಮಾಡಿದ್ರು. ಯಾರೆಲ್ಲ ಭಕ್ತರು ಹೋಗಿದ್ರು ಪುಣ್ಯ ಸ್ಥಾನದಲ್ಲಿ ಮಾಡ್ಬೇಕಂತೇಳಿ ಆ ಒಂದು ಭಕ್ತರಿಗಾಗಿ ಒಂದು ವಿಭಾಗ ಮಾಡಿದ್ರು. ಆ ಒಂದು ವಿಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿದ್ರಿಂದ, ಯಾತ್ರಿಕರು ಸೇರಿದ್ರಿಂದ, ಭಕ್ತರು ಸೇರಿದ್ರಿಂದ ಈ ಒಂದು ಕಾಲು ತುಳಿತ ಆಗಿರ್ತಕ್ಕಂಥದ್ದು. ಈ ಕಾಲು ತುಳಿತದಲ್ಲಿ ಈಗ 4 ಮೃತಪಟ್ಟಿರ್ತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈಗ ಏನು ಸ್ಥಳೀಯ ನಾಯಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಆ ಮೃತಪಟ್ಟಂಥವ್ರ ಮನೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಜಿಲ್ಲಾಡಳಿತ ಏನು ಉತ್ತರ ಪ್ರದೇಶದ ಏನು ಪ್ರಯಾಗರಾಜದ ಜಿಲ್ಲಾಡಳಿತ ಜೊತೆ ಮಾತನಾಡಿ ಖಚಿತತೆ ಇನ್ನಷ್ಟು ಈ ಒಂದು ಘಟನೆ ಏನಿದೆ ಘಟನೆಯ ಒಂದು ಸ್ಪಷ್ಟ ಚಿತ್ರಣವನ್ನು ಜಿಲ್ಲಾಡಳಿತ ಕೊಡಬೇಕಾಗುತ್ತೆ ದಶರಥ್. ಆದರೆ ಸದ್ಯಕ್ಕೆ ಈಗ ಏನಂದ್ರೆ 4 ಈಗ ಏನು ಕುಂಭಮೇಳದ ಏನು ಪುಣ್ಯ ಸ್ನಾನಕ್ಕೆ ಹೋದಂಥ ಪ್ರಮುಖವಾಗಿ ಅವರು ಈಗ ಮೌನಿ ಅಮಾವಾಸ್ಯೆ ದಿನ 4 ಕೂಡ ಈಗ ಬಲಿಯಾಗಿರ್ತಕ್ಕಂಥದ್ದು ದಶರಥ್. ಎಸ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮನ್ನ ಮಾಹಿತಿಗೆ.